ಇವತ್ತು ನಿಶ್ಚಿತಾರ್ಥವನ್ನ ನಿಲ್ಸಾಗಿದೆ ಈಗ ಕರ್ಣ. ಹೌದು, ಕರ್ಣ ಇಮಿಡಿಯೇಟ್ ಸತ್ಯ ಗೊತ್ತಾಗುತ್ತಿದ್ದಂತೆ ರಿಯಾನ ಕರ್ಕೊಂಡು ಮನೆಗೆ ಬಂದಾಯ್ತು. ಹೌದು, ಸಂಜಯ್ ಏನು ಈ ರೀತಿ ತಪ್ಪು ಕೆಲಸವನ್ನ ಮಾಡಿದ್ದೇನೆ ಅದನ್ನ ಮನೆಯವರಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಕರ್ಣ ಮಾಡಾಗಿದೆ. ಮನೆಯವರ ಮುಂದೆ ಸಂಜಯ್ ಬಣ್ಣವನ್ನ ಬಯಲು ಮಾಡಿದ್ದಾನೆ. ರಿಯಾ ಅಲ್ಲೇ ಪಕ್ಕದಲ್ಲೇ ಇರುವಂತ ಒಂದು ವಿಚಾರ ಆಗಿರ್ಬೋದು, ಎಲ್ಲವನ್ನು ಕೂಡ ತಿಳಿಸ್ತಾನೆ. ಪ್ರೆಗ್ನೆಂಟ್ ಆಗಿರುವಂತ ವಿಚಾರ, ಈಗ ಮೋಸ ಮಾಡಿ ಬೇರೆ ಒಂದು ಎಂಗೇಜ್ಮೆಂಟ್ ಮಾಡ್ಕೊಳ್ತಿರುವಂತ ವಿಚಾರ ಎಲ್ಲವೂ ಕೂಡ ಈಗ ಮನೆಯವರಿಗೆ ಗೊತ್ತಾಗಿದೆ. ಕಂಪ್ಲೀಟ್ ಶಾಕ್. ರಮೇಶ್ ಅಂತೂ ಫುಲ್ ಶಾಕ್, ಮತ್ತೆ ನಿಧಿಯು ಕೂಡ ಅಷ್ಟೇನೆ. ಕರ್ಣ ಮತ್ತೆ ನಿಧಿಯನ್ನ ಜನರು ತುಂಬಾನೇ ಇಷ್ಟ ಪಡ್ತಾ ಇದ್ದಾರೆ, ನೋಡಿ ಖುಷಿ ಪಡ್ತಾ ಇದ್ದಾರೆ. ಜೊತೆಗೆ ಈ ರೀತಿಯ ಒಂದು ಟ್ವಿಸ್ಟ್ ಬರುತ್ತೆ ಅಂತ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಒಂದು ಕಡೆ ಕರ್ಣ ಮತ್ತೆ ನಿಧಿಯನ್ನ ದೂರ ಮಾಡೋಕೆ, ಮನೆಯಿಂದ ಆಚೆ ಕಳಿಸೋಕೆ ರಮೇಶ್ ತುಂಬಾನೇ ಪ್ಲಾನ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಮಗನ ಒಂದು ಅಸಲಿ ಬಣ್ಣವನ್ನ ಬಯಲು ಮಾಡಾಗಿದೆ ಈಗ ಕರ್ಣ. ರಮೇಶ್ಗೆ ನಿಜವಾಗ್ಲೂ ಕೂಡ ತಲೆ ತೆಗೆಸ್ಕೊಂಡ್ಬಿಡ್ತಾರೆ, ಏನ್ ಮಾತನಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಸಂಜಯ್ ನೋಡಿ ಎಂತ ಕೆಟ್ಟವ ಆತ, ಇಲ್ಲಿ ರಿಯಾಗೆ ಮೋಸ ಮಾಡಿ ಇನ್ನೊಂದು ಹುಡುಗಿಯ ಜೊತೆ ನಿಶ್ಚಿತಾರ್ಥವನ್ನ ಮಾಡ್ಕೊಳ್ತಿರುವಂತದ್ದು. ಒಟ್ಟಾರೆ ಈಗ ಸತ್ಯ ಬಯಲಾಯಿತು. ಒಟ್ಟಾರೆ ಈಗ ನಿಶ್ಚಿತಾರ್ಥವು ಕೂಡ ನಿಂತು ಕರ್ಣ ಸರಿಯಾಗಿ ಅವಾಸಹ ಬಿಟ್ಟಾಯಿತು ತಮ್ಮ ಏನು ಸಂಜಯ್ಗೆ. ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನಿಮಗೆ ಯಾರ ನಟನೆ ಇಷ್ಟ ಎಂಬುದನ್ನು ಕೂಡ ಕಮೆಂಟ್ ಮೂಲಕ ಹೇಳಿ.